ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ನಂದು ಸಿಲ್ವರ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಕೂಡ ಹತ್ತಿರ ಬಂದಿರೋದ್ರಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ನನ್ನ ಹತ್ರ ಇರೋ ಕಲೆಕ್ಷನ್ ಎಲ್ಲ ತೋರಿಸೋಣ, ಯಾವುದಾದ್ರು ಎಷ್ಟೆಷ್ಟಿದೆ ಅಂತ ಅಂದ್ಕೊಂಡೆ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾರಾದರೂ ಪರ್ಚೇಸ್ ಮಾಡೋ ಪ್ಲ್ಯಾನಲ್ಲಿದ್ದರೆ ಮತ್ತು ಯಾವ ಥರ ಪರ್ಚೇಸ್ ಮಾಡಬೇಕು ಅಂತ ಏನಾದ್ರು ಸ್ವಲ್ಪ ಐಡಿಯಾ ಇಲ್ಲ, ನನ್ನ ಹತ್ರ ಐಡಿಯಾ ಇಲ್ಲ ಅಂತ ಅನ್ನೋರಿಗೆ ಇದು ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದಷ್ಟೇ. ನಾನು ಫಸ್ಟ್ ಒಂದು ಪ್ಲೇಟ್ ತೊಗೊಂಡಿದ್ದೆ, ದೊಡ್ಡ ಪ್ಲೇಟೇ ತೊಗೊಂಡಿದ್ದೆ. ನಾನು ಇದು ಯಾವುದು ಒಂದೇ ಟೈಮ್ ಇನ್ವೆಸ್ಟ್ ಮಾಡಿ ತೊಗೊಂಡಿರೋದಲ್ಲ, ಸಪ್ರೇಟ್ ಒಂದೊಂದೇ ಟೈಮಲ್ಲಿ ತೊಗೊಂಡಿರೋದು. ಹಾಗೆ ನಾನು ಇದನ್ನು ಸೇವಿಂಗ್ಸ್ ಮಾಡಿ ತೊಗೊಂಡಿರೋದು. ಯಾವುದು ಒಂದೇ ಟೈಮಲ್ಲಿ ಒಂದೇ ಅಮೌಂಟ್ ತೊಗೊಂಡೋಗಿ ಹಾಕಿ ನಾನು ಪರ್ಚೇಸ್ ಮಾಡಿರೋದು. ಸ್ವಲ್ಪ ಸೇವಿಂಗ್ಸ್ ಮಾಡಿ ಚಿಕ್ಕದೆಲ್ಲ ಒಂದೊಂದು ಟೈಮ್, ದೊಡ್ಡದೆಲ್ಲ ಒಂದು ಟೈಮ್ ತೊಗೊಂಡಿರೋದು. ನನ್ನ ಹತ್ರ ಇಷ್ಟೇ ಬೆಳ್ಳಿಯ ಕಲೆಕ್ಷನ್ ಇರೋದು, ತುಂಬ ಆ್ಯಡ್ ಮಾಡಬೇಕು ಇರೋದಿನ್ನು. ನನ್ನ ಹತ್ರ ಇರೋದ್ರನ್ನು ನಾನು ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ಈ ಪ್ಲೇಟ್ ತೋರಿಸಿದ್ನಲ್ಲ, ಅದು ಆಲ್ಮೋಸ್ಟ್ 330 ಗ್ರಾಮ್ಸ್ ಇದೆ, ಅಂದರೆ 33 ತೊಲ ಇದೆ ಅದು ಪ್ಲೇಟು. ನಾನೇನಕ್ಕೆ ದೊಡ್ಡದು ಪರ್ಚೇಸ್ ಮಾಡಿದೆ ಅಂದರೆ, ಬೈ ಚಾನ್ಸ್ ಅಟ್ಲೀಸ್ಟ್ ಒಂದು ಲಕ್ಷ್ಮೀದು ಚೊಂಬಿಟ್ಟು ಪೂಜೆ ಮಾಡ್ಬೋದು ಅದರೊಳಗೆ ಅಂತಲೇ ನಾನು ಅಷ್ಟು ದೊಡ್ಡ ಪ್ಲೇಟ್ನ ತೊಗೊಂಡಿದ್ದು. ಅದು 330 ಗ್ರಾಮ್ಸ್ ಇದೆ, 33 ತೊಲ ಇದೆ ಅದು. ಅದಕ್ಕೆ ಆಲ್ಮೋಸ್ಟ್ ನನಗೆ 22,000 ಆಗಿದ್ದು ನಾನು ತೊಗೊಂಡಾಗ. ಹಾಗೆ ಇದು ಕುಂಕುಮದ ಬಟ್ಲಿದೆಯಲ್ಲ, ಅದು ಕೂಡ ನಾನು ಸಪ್ರೇಟಾಗಿ ತೊಗೊಂಡಿದ್ದೆ, ಅದ್ರ ಜೊತೆಲೇನು ತೊಗೊಂಡಿದ್ದಿಲ್ಲ. ಚಿಕ್ಕದಾದರೆ ಕೈ ಬೆರಳು ಹಾಕಿದ ತಕ್ಷಣ ಕುಂಕುಮ ತೊಗೊಳಕ್ಕೆ ಬೆರಳು ಹಾಕಿದರೆ ಅದು ತುಂಬ ಉಲ್ಡು ಹೋಗೋದು ಅಂತಂದೇಳಿ ನಾನು ದೊಡ್ಡದೇ ತೊಗೊಂಡಿದ್ದೆ ಸ್ವಲ್ಪ. ಹಾಗಾಗಿ ಅದೆರಡು ಸಪ್ರೇಟೇ ತೊಗೊಂಡಿದ್ದೆ. ಅದನ್ನು ತೊಗೊಂಡಾಗ ಸ್ವಲ್ಪ ಬೆಳ್ಳಿ ರೇಟ್ ಕಮ್ಮಿ ಇತ್ತು. ಆಗ ನನಗೆ ಅದು 6,000 ಸಮಥಿಂಗ್ ಏನೋ ಬಿದ್ದಿತ್ತು. ಈ ಪ್ಲೇಟಲ್ಲಿ 3 ಕಡೆ ಆನೆ ಫೇಸಿಂದು ಕಾಲುಗಳಿದೆ, ಅದು ಪ್ಲೇಸ್ ಮಾಡೋಕ್ಕೆ ಅಂತೇಳಿ ತುಂಬ ಚೆನ್ನಾಗಿದೆ. ಹಾಗೆ ಇದು ಬೌಲ್ ಬಂದು ನಾನು ರೀಸೆಂಟಾಗಿ ತೊಗೊಂಡಿದ್ದು. ಇದು 6,000 ಹತ್ರ ಆಗಿತ್ತು ನನಗೆ ಅಷ್ಟೇ. ನಾನು ಯಾವುದು ಒಂದೇ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಏನು ಮಾಡಿ ತೊಗೊಂಡಿಲ್ಲ. ಸ್ಕೀಮ್ಗಳಿರುತ್ತಲ್ಲ ಸುಲ್ತಾನ್ ಗೋಲ್ಡು, ಆ ಥರದಲ್ಲಿ ನಾನು ಸುಲ್ತಾನ್ ಗೋಲ್ಡಲ್ಲಿ ತೊಗೊಂಡಿಲ್ಲ. ಬಟ್ ಸುಲ್ತಾನ್ ಗೋಲ್ಡಲ್ಲಿ ಸ್ಕೀಮ್ ಹಾಕೋರಾದರೆ ಹಾಕ್ಬೋದು. ನಾನು ಸೇವಿಂಗ್ಸ್ ಮಾಡ್ತೀನಿ ಅಂದರೆ ಫಸ್ಟ್ ಒಂದು 1,000 ಕೊಟ್ಟು ಇನ್ವೆಸ್ಟ್ ಮಾಡಿ, ನಮ್ಮ ಕೈಲಿ ಎಷ್ಟಾಗುತ್ತೋ ಡೈಲಿ ಆದರೆ ಡೈಲಿ ಕಟ್ಬೋದು, ಮಂತ್ಲಿ ಆದರೆ 200ಇಂದನೂ ಪೇ ಮಾಡ್ಬೋದು ಅಂತ ನನಗೆ ಗೊತ್ತಿದ್ದಿಲ್ಲ. ರೀಸೆಂಟಾಗಿ ಗೊತ್ತಾಯಿತು, ಯಾರಿಗಾರು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇಳಿದೆ ಅಷ್ಟೇ. ಅದು ಆ ಥರ ಸ್ಕೀಮ್ ಬೇಕಾದ್ರೂ ಮಾಡ್ಬೋದು, 10 ಮಂತ್ಸ್ ಕಟ್ಟಿದರೆ. ಬಟ್ ಅದರಲ್ಲಿ ಏನಂದರೆ ಇಂಟ್ರೆಸ್ಟ್ ಏನೂ ಹಾಕ್ಕೊಡಲ್ಲ. ಬೇರೆ ಕಡೆ ಎಲ್ಲರೂ ಕಲ್ಯಾಣ್ ಜ್ಯುವೆಲರ್ಸ್, ಜಾಯಲುಕಾಸ್ ಅಲ್ಲೆಲ್ಲ ಕಟ್ಟಿದರೆ ನಮಗೆ ಇಂಟ್ರೆಸ್ಟ್ ಆ ಥರ ಹಾಕ್ಕೊಡ್ತಾರೆ. 1 ಮಂತಿಂದ ಅವರೇ ಪೇ ಮಾಡ್ತಾರೆ. ಬೇಕಾದರೆ ಟ್ರೈ ಮಾಡ್ಬೋದು ಸುಲ್ತಾನ್ ಗೋಲ್ಡಲ್ಲಿ. ಹಾಗೆ ಇದು ಆರತಿ ಬಂದು ನಾನು ತೊಗೊಂಡಿದ್ದು ಒಂದೇ ಸಲ ತೊಗೊಂಡಿದ್ದು. ನಾನು ಅವ್ರಿಗೆ 300 ಗ್ರಾಮ್ಸ್ ಮಾಡಿ ಅಂತ ಹೇಳಿದ್ದೆ. ಬಟ್ ಅವ್ರು ಅದನ್ನೇನೋ ಮಿಸ್ಮ್ಯಾಚ್ ಮಾಡಿ 280 ಗ್ರಾಮ್ಸೋ ಏನೋ ಸಮಥಿಂಗ್ ಮಾಡಿದರು. ಆಗ ನನಗೆ ಇದು 19,000 ಹತ್ರ ಆಗಿತ್ತು. ನಮ್ಮ ಕಡೆ ಎಲ್ಲ ಆರತಿ ಬಟ್ಲು ಇದೇ ಥರ ಮಾಡ್ತಾರೆ. ಹಾಗೆ ನಾನು ದೀಪಕ್ಕೆಲ್ಲ ನಿಬ್ಬು ಬೇರೆ ಥರ ಮಾಡಿಸಿದ್ದೀನಿ. ಅದು ಫಸ್ಟಿಗೆಲ್ಲ ಇರ್ತಿತ್ತಲ್ಲ, ಆ ಥರದ್ದು ಮಾಡಿಸಿಲ್ಲ ನಾನು. ಇದು ಬೇರೆ ಥರ ಮಾಡಿಸಿದ್ದೀನಿ ನಾನು. ಅದು ಚೆನ್ನಾಗಿರಲ್ಲ, ಇದು ಆದರೆ ಚೆನ್ನಾಗಿರುತ್ತೆ, ತಿಕ್ಕಿರೋ ನೀಟಾಗಿ ವಾಶ್ ಆಗುತ್ತೆ ಅಂತ. ಅದು ಒಂದೊಂದು ಟೈಮ್ ಒಂದೊಂದು ಕಡೆ ಹಾಕಿದರೆ ಚೆನ್ನಾಗಿ ಬರಲ್ಲ ಅಂತ ಹೇಳಿ ನಾನು ಆ ಥರ ತೊಗೊಂಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು. ಇವಾಗ ಇನ್ವೆಸ್ಟ್ ಮಾಡೋರು ಯಾರಿಗಾದ್ರೂ ಬೆಳ್ಳಿ ತೊಗೊಳ್ತೀನಿ ಅಂದರೆ ಆಷಾಢದಲ್ಲಿ ಸ್ವಲ್ಪ ಬೆಳ್ಳಿ ರೇಟು, ಬಂಗಾರ ರೇಟ್ ಕಮ್ಮಿ ಅಂತ ಹೇಳ್ತಾರೆ. ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ನನ್ನ ಹತ್ರ ದುಡ್ಡು ಇರುತ್ತೋ ಆಗ ನಾನು ತೊಗೊಳ್ತೀನಿ. ಹಾಗೆ ಒಂದು 10,000 20,000 ಇದ್ದರೆ ಪೇ ಮಾಡಿ ಬಂದು ಅದು ಇನ್ನೊಂದು ಉಳಿದಿದ್ದ ಅಮೌಂಟ್ ನಾನು ಪೇ ಆದಮೇಲೆ ಅಡ್ಜಸ್ಟ್ ಆದಮೇಲೆ ಪೇ ಮಾಡಿ ತೊಗೊಂಬರೋದು, ಆ ಥರನೇ ಮಾಡೋದು. ನಾವು ಯಾರೂ ಏನು ದುಡ್ಡು ಇಟ್ಕೊಂಡೇ ಹುಟ್ಟಿರಲ್ಲ. ಹಾಗಾಗಿ ಸ್ವಲ್ಪ ಇದ್ದಿದ್ದಾಗ ಇನ್ವೆಸ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಈಗ ಒಂದೇ ಸಲ ತೊಗೋಬೇಕು ಅಂದರೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ನಾನು ಒಂದು 80,000 ಮಾಡಿದ್ದೀನಿ ಇಷ್ಟು ಬೆಳ್ಳಿಗೆ. ಅದು ಒಂದೇ ಟೈಮಲ್ಲಿ ಆಗೋಲ್ಲ. ಹಾಗಾಗಿ ಸ್ವಲ್ಪ ಕೊಟ್ಟು ತರ್ಬೋದು. ಹಾಗೆ ಇದ್ರ ಜೊತೆಲಿ ಒಂದು ಫೇಸ್ ಮುಖ ಇದೆ, ಲಕ್ಷ್ಮಿ ಮುಖ, ಅದು ಇದರಲ್ಲಿ ಸಿಕ್ಕಿಲ್ಲ, ಬೇರೆ ಕಡೆ ಇಟ್ಟಿದ್ದೀನಿ. ಹಾಗಾಗಿ ಇದರಲ್ಲಿ ತೋರ್ಸೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡೋ ಟೈಮಲ್ಲಿ ತೋರಿಸ್ತೀನಿ. ಹಾಗೆ ನಾನು ಒಂದು ಇಂಡಸ್ ವ್ಯಾಲಿಯಿಂದ ತವ ತರಿಸಿದ್ದೆ. ನಮ್ಮ ಮನೇಲಿ ತವ ಇದ್ದಿಲ್ಲ, ತವ ಹಾಳಾಗೋಗಿತ್ತು. ಯಾಕೆ ಎಲ್ಲ ಸಿಲ್ವರು ಸ್ಟೀಲ್ ಎಲ್ಲ ಯೂಸ್ ಮಾಡೋದು ಅಂತೇಳಿ ಐರನ್ ತವ ಟ್ರೈ ಮಾಡೋಣ ಅಂತೇಳಿ ನಾನು ಇಂಡಸ್ ವ್ಯಾಲಿಯಿಂದ ತರಿಸಿದ್ದೆ. ಹಾಗೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇದು ತುಂಬ ಚೆನ್ನಾಗಿದೆ. ಲೈಟ್ ವೆಯ್ಟ್ ಏನಿಲ್ಲ, ತುಂಬ ಭಾರ ಇದೆ. ಬಟ್ ಯೂಸ್ ಮಾಡುವಾಗ ತುಂಬ ಹುಷಾರಾಗಿ ಯೂಸ್ ಮಾಡಬೇಕು. ಕೈ ಸುಟ್ಟು ತುಂಬ ಕಷ್ಟ. ನಾನು ಸೀಸ್ನಿಂಗ್ ಅವರ ಡಿಸ್ಕ್ರಿಪ್ಷನಲ್ಲಿ ಕಳಿಸಿದ್ರು
ಒಂದು ಥ್ಯಾಂಕ್ ಯು ಕಾರ್ಡ್ ಜೊತೆ ಕಳಿಸಿದ್ರು. ಬಟ್ ನಾನು ಆ ಥರ ಏನು ಮಾಡಿಲ್ಲ. ನಾನು ಹಳೆ ಕಾಲದಲ್ಲಿ ನಮ್ಮಜ್ಜಿ ನಮ್ಮಮ್ಮ ಅವ್ರು ಯಾವ ಥರ ಮಾಡ್ತಿದ್ರು ಸೀಸನಿಂಗ್ ಅವ್ರನ್ನ ಕೇಳಿ ಮಾಡಿದ್ದೀನಿ. ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ನಾನು 4 to 5 days ಆಯಿತು, ಜಾಸ್ತಿನೇ ಆಯಿತು ಅನಿಸುತ್ತೆ ಬುಕ್ ಮಾಡಿ. ಇವಾಗ ಬಂದಿದೆ ನನಗೆ ರೀಸೆಂಟಾಗಿ, ನೆನ್ನೆ ಬಂತು. ಹಾಗಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಅದನ್ನು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆ ಇಂಡಸ್ ವ್ಯಾಲ್ಯೂವಿನ ಮಾರ್ಕ್ ಇದೆ, ISI ಮಾರ್ಕು. ಯಾರಾದರೂ ತೊಗೊಳೋದಿದ್ರೆ ಲೋಕಲ್ ಶಾಪಲ್ಲಿ, ಲೋಕಲ್ ಆ್ಯಪಲ್ಲಿ ಮಾಡಬೇಡಿ, ಇಂಡಸ್ ವ್ಯಾಲ್ಯೂ ಆ್ಯಪಲ್ಲೇ ಮಾಡಿ, ಇಂಡಸ್ ವ್ಯಾಲ್ಯೂ ವೆಬ್ಸೈಟಲ್ಲೇ ಮಾಡಿ. ಇಲ್ಲಾಂದರೆ ಡೂಪ್ಲಿಕೇಟ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಇದು ನಂದು ಒರಿಜಿನಲ್ಲೇ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒರಿಜಿನಲ್ಲೇ ಇದೆ. ಮತ್ತು ಹಿಂದೆ ಇಂಡಸ್ ವ್ಯಾಲ್ಯೂವಿಂದು ಇದು ಕೂಡ ಲೋಗೋ ಕೂಡ ಹಾಕಿದ್ದಾರೆ, ಹಾಗೆ ಇಂಡಸ್ ವ್ಯಾಲ್ಯೂ ಅಂತ ಕೂಡ ಹಾಕಿದ್ದಾರೆ. ನಾನು ಇದನ್ನು ತಂದ ತಕ್ಷಣ ಅದರಲ್ಲಿ ವಾಶ್ ಮಾಡಿ ಅಂತ ಹೇಳಿದರು. ನಾನು ಆಮೇಲೆ ಒಂದು ಸಲ ಸೀಸ್ನಿಂಗ್ ಮಾಡಿ ವಾಶ್ ಮಾಡಿ ಮತ್ತೊಂದು ಸಲ ಸೀಸ್ನಿಂಗ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಹಾಗಾಗಿ ನಾನು ಫಸ್ಟ್ ಒನ್ ಟೈಮ್ ಸೀಸ್ನಿಂಗ್ ಮಾಡ್ತಾಯಿದ್ದೀನಿ. ಫಸ್ಟು ವಾಶ್ ಏನು ಮಾಡಿಲ್ಲ, ಡೈರೆಕ್ಟ್ ಸೀಸ್ನಿಂಗೇ ಮಾಡ್ತಾಯಿದ್ದೀನಿ. ಫುಲ್ ಅದು ಬಿಸಿ ಆಗೋ ತನಕ ವೆಯ್ಟ್ ಮಾಡಿ ಸೀಸ್ನಿಂಗ್ ಮಾಡಿರಿ ಅಂತ ಹೇಳಿದರು. ಹಾಗಾಗಿ ನಾನು ಫಸ್ಟ್ ಟೈಮ್ ಹಾಗೆ ಫಸ್ಟ್ ತಂದ ತಕ್ಷಣ ಸೀಸ್ನಿಂಗಿಗೆ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗಾಗಿ ಇದು ಒಂದು ಸಲ ಫುಲ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಆಮೇಲೆ ಬಿಟ್ಟಿದ್ದೀನಿ ನಾನು. ಇವಾಗ ಇದು ಫುಲ್ ಬಿಸಿ ಆಗಿತ್ತು ಆಲ್ರೆಡಿ. ಆಗ ನಾನು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸೀಸ್ನಿಂಗ್ ಮಾಡೋಕ್ಕೋಸ್ಕರ. ಅವರು ಸ್ವಲ್ಪ ಜಾಸ್ತಿ ಎಣ್ಣೆ ಸ್ಪ್ರೆಡ್ ಮಾಡಬೇಕು ಅಂತ ಹೇಳಿದರು ನಮ್ಮಮ್ಮ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಸೀಸ್ನಿಂಗ್ ಮಾಡ್ತಾಯಿದ್ದೀನಿ. ಫಸ್ಟ್ ಇದೇ ಸ್ಟೆಪ್ನ 2 ರಿಂದ 3 ಸಲ ಇದೇ ಥರ ಮಾಡಬೇಕು ಅಂತ ಹೇಳಿದರು. ಹಾಗೆ ನಾನು ಫುಲ್ ಅದೆಲ್ಲ ಕಪ್ಪು ಹೋಗೋ ತನಕ ಮಾಡಬೇಕು ಅಂತ ಅಂದ್ಕೊಂಡು 1-2 ಸಲ ಸೀಸ್ನಿಂಗ್ ಮಾಡಿದೆ. 2 ರಿಂದ 3 ಸಲ ಸೀಸ್ನಿಂಗ್ ಮಾಡಿ ನೆಕ್ಸ್ಟ್ ಲಾಸ್ಟಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ಟೈಮ್ ನೋಡೋಣ ಯಾವ ಥರ ಬರುತ್ತೆ ಅಂತ. ನಾನು ಎಲ್ಲ ಸ್ವಲ್ಪನೇ ಕನ್ವರ್ಟ್ ಮಾಡ್ತಾಯಿದ್ದೀನಿ ನಾನ್ ಸ್ಟಿಕ್ಕಿಂದ. ಆಲ್ರೆಡಿ ನಮ್ಮ ಸೈಡೆಲ್ಲ ನಾವು ಪಡ್ಡುನ ಕಬ್ಬಿಣದ ಹಂಚಲ್ಲೇ ಯೂಸ್ ಮಾಡೋದು. ಇದರ ನನ್ನ ಹತ್ರ ತವಾ ಇದ್ದಿಲ್ಲ, ಅಂದರೆ ಬಾಣಲಿ ಇದ್ದಿಲ್ಲ. ಹಾಗಾಗಿ ನಾನು ತರಿಸಿದ್ದೀನಿ. ನೋಡೋಣ ಇಂಡಸ್ ವ್ಯಾಲ್ಯೂವಿಂದ ಯಾವ ಥರ ಬರುತ್ತೆ ಅಂತೇಳಿ. ಎಲ್ಲರೂ ಇವ್ರು ಅಪ್ಡೇಟ್ ಆಗೋದ್ರಲ್ಲಿ ಏನೂ ಇದು ಇಲ್ಲ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನಾನು ಕೂಡ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸ್ಟೀಲು ಸಿಲ್ವರ್ ಎಲ್ಲ ತೆಗೆದು ಸ್ವಲ್ಪ ಕಬ್ಬಿಣ ಕಂಚು ಆ ಥರದ್ದು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಳ್ತಾನೆ ಇರ್ತೀನಿ ಬಟ್ ಆಗಿರಲ್ಲ. ಹಾಗಾಗಿ ಒಂದೇ ಸಲ ಆಗಲ್ಲ, ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಒಂದೊಂದೇ ಅಪ್ಡೇಟ್ ಮಾಡ್ಬೋದಲ್ಲ ಅಂತ ಫಸ್ಟ್ ನಾನು ತವಾ ತರಿಸಿದ್ದೀನಿ, ಪ್ಯಾನ್ ತರಿಸಿದ್ದೀನಿ. ನೋಡೋಣ ನೆಕ್ಸ್ಟ್ ಯಾವ್ದಾದ್ರು ತರಿಸ್ತೀನಿ ಅಂತ. ನಮ್ಮನೇಲಿ ಆಲ್ರೆಡಿ ಪಡ್ಡಿನಂಚಿದೆ. ನೆಕ್ಸ್ಟ್ ನನಗೆ ಬೇಕಾಗಿರೋದು ದೋಸೆ ತವಾ. ಎಲ್ಲಾದರೂ ನಮಗೆ ರೀಸನಬಲಲ್ಲಿ ಸಿಗುತ್ತೆ ಐರನ್ನು, ಕ್ಯಾಸ್ಟ್ ಐರನ್ನು 100% ಅಂದರೆ ಯಾರು ಇದ್ದರೆ ಕಮೆಂಟ್ ಮಾಡಿ ಟ್ರೈ ಮಾಡ್ತೀನಿ. ಈಗ ಅದೇ ಕೂಲ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಸಲ ಸೀಸ್ನಿಂಗ್ ಮಾಡಿದೆ ಸೇಮ್ ಟೈಪಲ್ಲಿ. ಹಾಗೆ ಸೀಸ್ನಿಂಗ್ ಮಾಡಿ ಇಟ್ಟಿದ್ದೀನಿ. ಅದು ಎಲ್ಲ ತಣ್ಣಗಾದ್ಮೇಲೆ ಮತ್ತೆ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ. ಅದರಲ್ಲಿ ಇನ್ನೊಂದು ಸಲ ನಾನು ಯಾವ್ದಾರು ಒಂದು ರೆಸಿಪಿ ಮಾಡಿದಾಗ ಮನೇಲಿ ಬೆಳಗ್ಗೆ ಟಿಫನ್ನಿಗೆ ಯಾವ್ದಾರ ಮಾಡಿದಾಗ ನೋಡೋಣ, ಮಾಡಿ ಟ್ರೈ ಮಾಡಿದಾಗ ಹೇಳ್ತೀನಿ ಯಾವ ಥರ ಇದೆ ಇದು ಅಂತ ಹೇಳಿ ಕ್ವಾಲಿಟಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ನನಗೆ ಯಾರೆಲ್ಲ ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಿದ್ದಾರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ನಾನು ಯಾವ ಥರ ವೀಡಿಯೋಸ್ ಮಾಡಿದರೆ ನಿಮ್ಗೆ ಇಷ್ಟ ಆಗುತ್ತೆ, ನಾನು ಯಾವ ಥರ ಕಲೆಕ್ಷನ್ ತೋರಿಸ್ಬೇಕು, ಏನು ಮಾಡಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಆದರೆ ಟ್ರೈ ಮಾಡ್ತೀನಿ, ಆದಷ್ಟು ಟ್ರೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡಿ ಫುಲ್ ಹೊಗೆ ಬರ್ತಿದೆ. ಈ ಟೈಮ್ ತನಕ ಫುಲ್ ಸೀಸ್ನಿಂಗ್ ಮಾಡಿದ್ರೇ ಚೆನ್ನಾಗಾಗೋದು ಪ್ಯಾನ್ ಅಂತ ಹೇಳಿದರು. ಹಾಗಾಗಿ ಫುಲ್ ಹೊಗೆ ಬರ್ತಿರೋದು ನೋಡಿ ಆ ಥರ ಸೀಸ್ನಿಂಗ್ ಮಾಡಬೇಕು. ಯಾರಾದರೂ ಮಾಡೋರಿದ್ದರೆ ಗೊತ್ತಾಗಲಿ ಅಂತೇಳಿ ನಾನು ಸೀಸ್ನಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.